ಈ ವಿಡಿಯೋ ಬಟ್ಟೆ ಹೊಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವಾಗಲೂ ದಾರಗಳನ್ನ ನಾವು ಒಟ್ಟಿಗೆ ಹಾಕಿ ಇಟ್ಬಿಡ್ತೀವಿ, ಅದು ತುಂಬ ಸಿಕ್ಕಾಗುತ್ತೆ. ಬಟ್ಟೆ ಹ್ಯಾಂಗರ್ನ ಮಧ್ಯದಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ದೊಡ್ಡ ಪೀಸು ಬಟ್ಟೆ ಹ್ಯಾಂಗರಿಗೆ ತಕ್ಕಂತೆ ಒಂದು ಉದ್ದವಾದ ಚೌಕ ಪೀಸ್ನ ಕಟ್ ಮಾಡಿಕೊಂಡು ಅದಕ್ಕೆ ಉದ್ದ ಪೀಸ್ಗಳು ಅಂದರೆ ಲೈನಾಗಿ ಪಟ್ಟಿ ಪಟ್ಟಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಇದ್ರ ಮೇಲಿಟ್ಟು ಹೊಲಿತಾ ಇದ್ದೀನಿ. ಫಸ್ಟು ಬಟ್ಟೆ ಹೊಲಿಯೋ ಹ್ಯಾಂಗರ್ನ ಇದರಲ್ಲಿ ಹಾಕಬೇಕಲ್ವ, ಹಾಗಾಗಿ ನಾವು ಬಾಗಿಲಿಗೆ ಹಾಕುವಂಥ ಸ್ಕ್ರೀನ್ಗಳಿಗೆಲ್ಲ ಹೊಲಿದಿರ್ತಾರೆ ನೋಡಿ ಮೇಲೆ, ಆ ಥರ ಮಡಚಿ ಹೊಲ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವೇನು ಉದ್ದುದ್ದ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದ್ರ ಹಿಂದ್ಗಡೆ ಒಂದನ್ನು ಉಲ್ಟಾ ಇಟ್ಟು ಹೊಲಿತೀವಿ. ಯಾಕಂದರೆ ಅದನ್ನು ಈ ರೀತಿ ಫ್ರಂಟ್ ಮಡಚಬೇಕಲ್ವ, ಹಾಗಾಗಿ ಈ ಥರ ನೋಡಿ ಮಡಚ್ಕೊಂಡು ಮತ್ತೆ ಅದ್ರ ಕೆಳಗೆ ಇನ್ನೊಂದು ಲೈನಾಗೆ ಬಟ್ಟೆನ ಹೊಲ್ಕೊಳ್ತಾ ಹೋಗಬೇಕು. ನಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ನ ಇಟ್ಟು ಹೊಲಿದು ಮುಗಿಸ್ಕೊಂಡ್ಮೇಲೆ ಇದಕ್ಕೆ ಅಡ್ಡವಾಗಿ ಹೊಲಿಗೆನ ಹಾಕ್ಕೊಳ್ತಾ ಬರಬೇಕು, ಬಾಕ್ಸಾಗೆ ಪಕ್ಕವಾಗಿ. ಯಾಕಂದರೆ ಅದ್ರ ಮಧ್ಯದಲ್ಲಿ ಸೆಂಟ್ರ್ ಗ್ಯಾಪ್ ಬೇಕಲ್ವ ನಮಗೆ ದಾರ ಇಡೋಕ್ಕೆ, ಹಾಗಾಗಿ ಇದನ್ನು ಎಲ್ಲ ಕಡೆಯೂ ಒಂದು ದಾರ ಇಡೋ ಅಷ್ಟು ಅಳತೆನ ನೋಡಿಕೊಂಡು ಜಾಗ ಬಿಟ್ಕೊಂಡು ಉದ್ದುದ್ದಕ್ಕೆ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಆ ಕಡೆ ಈ ಕಡೆ ಎರಡು ಸೈಡನ್ನ ಕ್ಲೀನಾಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆಳಗಡೆ ಏನು ಪೀಸ್ ಉಳಿದಿರುತ್ತಲ್ವ ಅದನ್ನು ಕೂಡ ಮಡಚಿ ಹೊಲ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಮೂರು ಸೈಡು ಕ್ಲೀನಾಗಿ ಮಡಚಿ ಹೊಲ್ಕೊಂಡ್ಮೇಲೆ ಈಗ ದಾರಗಳ ಮೇಲೆ ಧೂಳು ಕೂರಬಾರ್ದಲ್ವ, ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಬೇರೆ ಬಟ್ಟೆನ ಅದ್ರ ಮೇಲಿಟ್ಟು ಹೊಲಿದು ಮತ್ತೆ ಅದನ್ನು ಉಲ್ಟಾ ತಿರುಗಿಸಿ ಇನ್ನೊಂದು ಸರಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಟ್ಟಿಯಾಗಿ ಕೂರಬೇಕಲ್ವ, ಹಾಗಾಗಿ. ಈಗ ಇದರಲ್ಲಿ ದಾರಗಳನ್ನ ಒಂದೊಂದೇ ಜೋಡಿಸ್ಕೊಂಡು ಮುಚ್ಚಿಟ್ಬಿಟ್ರೆ ಧೂಳು ಕೂಡ ಆಗಲ್ಲ, ಹಾಗೆ ನಮಗೆ ದಾರ ಸಿಕ್ಕು ಕೂಡ ಆಗಲ್ಲ. ಇದನ್ನು ಹ್ಯಾಂಗರಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಫಿಕ್ಸ್ ಮಾಡಿದರೆ ಫುಲ್ಲು ರೆಡಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ವಿಡಿಯೋ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ.